ದಾವಣಗೆರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ವಿರುದ್ಧ ಬೆಂಗಳೂರಿನಲ್ಲಿ ಡಿಜಿ ಸಲೀಂಗೆ ದೂರು ನೀಡಿತ್ತು. ಪೊಲೀಸರು ಈಗಾಗಲೇ ಕೆಲಸ ಆರಂಭಿಸಿದ್ದು ಆತನ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು. ಆತನನ್ನ ಬಂಧಿಸಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಳಪಟ್ಟಿ ಹಿಡಿಯುವುದು ಕಾಂಗ್ರೆಸ್ ಕಲ್ಚರ್ ಎಂದ ರೇಣುಕಾಚಾರ್ಯ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ 16 ಯುವಕರ ಮೇಲೆ ದೌರ್ಜನ್ಯ ಮಾಡಿತ್ತು, ಕಪಾಳಮೋಕ್ಷ ಮಾಡಿದ್ದಾನೆ ಎಂದ ಅವರು, 2008ರಲ್ಲಿ ನಾನು ಅಭ್ಯರ್ಥಿಯಾಗಿದ್ದಾಗ ನನ್ನ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಕಾರಿಗೆ ಬೆಂಕಿ ಹಚ್ಚಿದ್ರು. ಆವಾಗಲೇ ನಾನು ಹೆದರಲಿಲ್ಲ ಎಂದ ಅವರು, ನನ್ನ ಬಾಯಿಂದ ಆತನ ಹೆಸರು ಬಂದ್ರೆ ದೊಡ್ಡವರಾಗ್ತಾರೆ ಎಂದರು. 2028ರ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸುತ್ತೇನೆ ಎಂದು ಸವಾಲು ಹಾಕಿತ್ತು. ನಾನು ಸವಾಲು ಸ್ವೀಕರಿಸಿದ್ದು, ನಾನು ಅಖಾಡಕ್ಕೆ ಬರ್ತೀನಿ ನೋಡೋಣ ಎಂದರು. ಅಷ್ಟೇ ಅಲ್ಲದೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದು ಅದನ್ನು ಸಾಬೀತುಪಡಿಸಲಿ ಎಂದ ರೇಣುಕಾಚಾರ್ಯ, ಅವರೇ ದಿನಾಂಕ ನಿಗದಿ ಮಾಡಲಿ, ನಾನು ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಬರುತ್ತೇನೆ, ಅವರು ಬರಲಿ ಎಂದು ಸವಾಲು ಸ್ವೀಕರಿಸಿದರು. ನಾನು ಯಾವುದಕ್ಕೂ ಹೆದರೋಲ್ಲ, ಬಗ್ಗೋಲ್ಲ, ಜಗ್ಗೋಲ್ಲ ಎಂದ ಅವರು, ಆತನ ವಿರುದ್ಧ ನಾನು ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲ್ಲ, ಡಿಜಿಗೆ ಕೊಟ್ಟಿದ್ದೇನೆ ಎಂದರು. ನಾನು ಶಾಸಕನಾಗಿದ್ದಾಗ ಆತನನ್ನು ಗೂಂಡಾ ಲಿಸ್ಟ್ಗೆ ಸೇರಿಸಬಹುದಿತ್ತು, ಆವಾಗ ಮಾಡಲಿಲ್ಲ. ಇನ್ನು ಇದೇ ರೀತಿ ಉದ್ಘಾಟಿತನ ಮುಂದುವರೆದರೆ ಸಹಿಸೋಲ್ಲ ಎಂದರು. ಇದು ಆತನ ವಿರುದ್ಧ ನನ್ನ ಕೊನೆ ಉತ್ತರ. ನನ್ನ ಬಗ್ಗೆ ಮಾತನಾಡಿದರೆ ಹೊನ್ನಾಳಿಯ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರ ಕೊಡ್ತಾರೆ ಎಂದರು. 2008ರಲ್ಲಿ 7ರಲ್ಲಿ 2004ರಲ್ಲಿ ನನಗೆ ಆಯ್ಕೆ ಆದೆ. ನನ್ನ ಗೆಲುವನ್ನು ನೋಡಿ ಸಹಿಸೋಕ್ಕಾಗಲಿಲ್ಲ. ಆದರೆ ಎಲ್ಲ ಒಂದು ಕಡೆ ಅದೇ ರೀತಿ ದೌರ್ಜನ್ಯಗಳು ಮಾಡಿದರು. 2008ರಲ್ಲಿ ನಾನು 2ನೇ ವಿಧಾನಸಭೆಗೆ ನನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಯಡಿಯೂರಪ್ಪನ ಪ್ರಚಾರ ಭಾಷಣಕ್ಕೆ ಬರಬೇಕಾಯ್ತು. ಇನ್ನಿಂದ ರಾತ್ರಿ ನೋಡಿ ಕನಕಪೀಠದ ಹೊಸದುರ್ಗ ಸ್ವಾಮೀಜಿಗಳು, ಕನಕಪೀಠದ ಈಶ್ವರ ಸ್ವಾಮೀಜಿಗಳು ಕನಕ ಜಯಂತಿ ಇತ್ತು. ಆ ಕನಕ ಜಯಂತಿಯಲ್ಲಿ ನಾನು ಪಾಲ್ಗೊಂಡಿದ್ದೆ, ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದರು. ಆದರೆ ಅನಗತ್ಯವಾಗಿ ಇನ್ನಿಂದ ರಾತ್ರಿ ಬೆಂಕಿ ಹಚ್ಚಿದ್ರು, ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಕಾರು ಬೆಂಕಿ ಹಚ್ಚಿದ್ರು. ನಾನು ಆ ಸಂದರ್ಭ ಎದುರಿಲ್ಲ. ನಾನು ಚುನಾವಣೆ ಪೂರ್ವದಲ್ಲಿ ನನ್ನನ್ನು ಭಾಳಷ್ಟು ಜನ ಗುಂಡಾಗಿರಿ ಮಾಡಿ ಹೊನ್ನಾಳಿದ ನಾನು ಹೆಸರು ಹೇಳೋದೇ ಅಲ್ಲ. ವ್ಯಕ್ತಿ ನನ್ನ ಬಾಯಿಂದ ಹೆಸರು ಬಂದರೆ ದೊಡ್ಡರಾಗ್ತಾರೆ. ನಾನು ಹೇಳ್ತೀನಿ, ನಾನು ಶಾಸಕನಾಗಿನ ಮುಂಚೆನೂ ಯಾರಿಗೂ ಸೊಪ್ಪಾಗಿಲ್ಲ, ಬೆದರಿಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಜನ ನನ್ನನ್ನು ಸ್ವಂತ ಮಗನಂತೆ, ಸಹೋದರನಂತೆ ಕಂಡಿದ್ದಾರೆ. ಎಲ್ಲರ ಮೇಲೆ ದೌರ್ಜನ್ಯ ಇದೇ ರೀತಿ ಮಾಡ್ತಾರೆ. ನನ್ನ ಮೇಲೆ ಕೊರಳುಪಟ್ಟಿ ಹಿಡಿದು ಎಳ್ಕೊಂಬರ್ತೀವಿ ಅಂದಾಗ ನಾನು ಸವಾಲು ಹಾಕಿದ್ದೀನಿ. ನಿನ್ನೆ ದಿವಸ ರಜೆ ಇದ್ರು ಸಹ ಡಿಜಿ ಸಲೀಮ್ರವರು ಕರೆ ಮಾಡಿ ಮಾತಾಡಿದ್ರು. ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರು. ನಿನ್ನೆ ಬಂದು ಕಚೇರಿ ಬಂದು ನಾವು ದೂರು ಕೊಟ್ಟಿದ್ದೀವಿ. ಈ ದೂರಾಗಿ ಉಳಿಬಾರ್ದು ಅಂತ ಹೇಳಿದ್ದೀವಿ. ಈಗಾಗಲೇ DGP ಅವರು SP ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಏನು ನಡೆದಿದೆ ಮಾಹಿತಿಯನ್ನು ಕೇಳಿದ್ರಿ. SP ಅವರು ನನಗೆ ಕರೆ ಮಾಡಿದ್ರು, ಸಹೋದರಿ ಯಾಕೆ ಸರ್ ನಾವು ಇದ್ವೆಲ್ಲ ಮಾಡ್ತಿದ್ವಿ, ನೋಡಮ್ಮ ನಿಮ್ಮ ಯಾರ ಮೇಲೆ ದೂರ ಹೇಳಿಲ್ಲ, ಇವತ್ತು ಈ ವ್ಯಕ್ತಿಯ ಗುಂಡಾಗಿರಿ ಜಾಸ್ತಿ ಆಗಿದೆ ಅಂತೇಳಿ ನಾನು ದೂರು ಕೊಡಿದೆ ಅಂದೆ. ಈಗಾಗಲೇ ಪೊಲೀಸ್ ಇಲಾಖೆಯವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರೆ ನನಗೆ ವಿಶ್ವಾಸ ಇದೆ. ಆ ವ್ಯಕ್ತಿಯ ಮೇಲೆ FIR ಹಾಕಬೇಕು, ಬಂಧಿಸಬೇಕು ಅಂತ ನಾವು ಹೇಳಿದ್ವಿ. DG ಅವರಿಗೆ ಸಲೀಮ್ರವರು ನಮಗೆ ಭರವಸೆ ಕೊಡಿದ್ದಾರೆ, ಭಾಳ ವಿಶ್ವಾಸದ ಮಾತುಗಳನ್ನ ಹೇಳಿದ್ದಾರೆ. ನಮಗೆ ವಿಶ್ವಾಸ ಇದೆ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಇನ್ನು ಮುಂದೆ ಗುಂಡಾಗಿರಿ ನಡೆಯಲ್ಲ. ಈ ಗುಂಡಾಗಿರಿನ ಮೆಟ್ಸೋಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು, ಮುಖಂಡರು ಸಂಕಲ್ಪ ಮಾಡಿದ್ವಿ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ಜಾತ್ಯತೀತ 2028ರ ವಿಧಾನಸಭೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿ ಅಂದರೆ ಸಿದ್ದರಾಮಯ್ಯಿಂದ ಸೋತ್ವಿ, ನಾನು ಅಖಾಡಕ್ಕೆ ಬರ್ತೀನಿ, ತನ್ನ ಸವಾಲು ಸ್ವೀಕಾರ ಮಾಡು. ಕ್ಷೇತ್ರ ಜನ ಪ್ರಜ್ಞಾವಂತ ಮತದಾರರು ಸುಮಾರು 20 ಜನ ಯುವಕರ ಮೇಲೆ ಪಟ್ಟಿನಂತಕ್ಕಿದೆ. ಎಲ್ಲರ ಮೇಲೆ ಕಪಾಳ ಮೋಕ್ಷ ಮಾಡಿದ್ರು. ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದ ನಾನೇ ಎದಿರಿಲ್ಲ, ಈಗಲೂ ಭಯಭೀತರಾಗಿಲ್ಲ. ನಾನು ಸವಾಲು ಹಾಕ್ತೀನಿ, ಸವಾಲು ಸ್ವೀಕಾರ ಮಾಡೋಕ್ಕೆ ನಾನು ಹೇಳಿ ಡೇಟಿ, ಅವ್ರು ಹೇಳಿ ಡೇಟಿ ಬರಲಿ, ನಾನು ಹೇಳಿ ಡೇಟಿಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ವೃತ್ತಕ್ಕೆ ಬರಲಿ. ಇಡೀ ದಿವಸ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಬಂದ್ ಮಾಡಿದ್ದೀವಿ. ಹಳ್ಳಿಯಿಂದ ಗೊತ್ತಾದ ತಕ್ಷಣ ಹೊನ್ನಾಳಿ ಟೌನು, ನ್ಯಾಮತಿ ಹಳ್ಳಿಯಿಂದ ಸಹಸ್ರಾರು ಜನ ಬಂದರು. ಅವತ್ತೇ ಸವಾಲು ಹಾಕಿದೆ, ಬಾ ನಾನು ಒಬ್ಬನೇ ಇರ್ತೀನಿ ಅಂತ ಹೇಳಿದೆ. ನನ್ನ ಸವಾಲು ಸ್ವೀಕಾರ ಮಾಡಲಿಲ್ಲ. ನೋಡಿ, ನಾವು ಹೇಳ್ತಾ ಇದೀವಿ, ಯಾವ ವ್ಯಕ್ತಿಗೆ ಎದರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಎಲ್ಲ ಕುರುಬ ಸಮಾಜ ಇರ್ಬೋದು, ಎಲ್ಲ ವರ್ಗದ ವೀರಶೈವ ಲಿಂಗಾಯತರು
SC ಎಲ್ಲರೂ ಒಳಪಂಗಲಲ್ಲಿ ಕರೆ ಮಾಡಿ ಮಾತಾಡಿದರೆ ಬಹಳಷ್ಟು ಕಾಂಗ್ರೆಸ್ಸಿನ ಮುಖಂಡರುಗಳು ಕರೆ ಮಾಡಿದ್ದಾರೆ ನನಗೆ ನಿಮ್ಮ ಜೊತೆ ನಾವು ಅದೀವಿ ಅಂತ ಹೇಳಿದರೆ ನೋಡಿ. ಹೊನ್ನಾಳಿ ನನ್ನ ಮಾತೃಭೂಮಿ, ಕರ್ಮಭೂಮಿ. 3 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ಸೋತಿರಬಹುದು. ಸೋತ್ರೆ ಕೆಲವು ತಪ್ಪುಗಳಿಂದ, ಕೆಲವು ತಪ್ಪು ನಿರ್ಧಾರಗಳಿಂದ ಅಥವಾ ಸುಳ್ಳು ಭರವಸೆಗಳಿಂದ ಅವರ ಈಗಿನ ಶಾಸಕರ ಕೊನೆ ಚುನಾವಣೆ ಜನರಿಗೆ ಮಂಡಿ ಊರಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಒಂದೇ ಕಾರಣಕ್ಕೆ ಹಿನ್ನಡೆ ಆಯ್ತು. ಆದ್ರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ನನ್ನನ್ನು ಯಾವತ್ತೂ ಬಿಟ್ಟಿಲ್ಲ. ಹೊನ್ನಾಳಿಲಿ ನಾನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗುಂಡಾಗಿರಿ, ಹಳ್ಳಿಯ ಸಾಮಾನ್ಯ ಜನರು, ಮುಗ್ಧರು, ಅಮಾಯಕರು ಹಳ್ಳಿಗಳಿಗೆ ಬಂದ್ರೆ ಹೊಡಿತಿದ್ರು, ಬಡಿತಾ ಇದ್ರು ಅಂತ ಕಾಲ ಇತ್ತು. ನಾನು ಶಾಸಕರ ಮೇಲೆ ಆ ಗುಂಡಾಗಿರಿಯನ್ನ ಮಟ್ಟ ಹಾಕಿದ್ದೀನಿ. ನಾನು ಕಾಮಗಾರಿ ಕಳಪೆ, ಅವೈಜ್ಞಾನಿಕ ಅಂತ ಹೇಳಿದ್ರೆ ನನ್ನನ್ನು ಶರ್ಟ್ ಕೊಳಪಟ್ಟಿ ಹಿಡಿದು ಹೊಡಿತೀಯ ಅಂದ್ರು, ಎಳ್ಕೊಂಬರ್ತೀಯ ಅಂದ್ರು. ನಾನು ಹೇಳಿದ್ರೆ ಸವಾಲಾಗಿದೆ, ಈಗಲೂ ಸವಾಲಾಗ್ತೀನಿ. ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಒಬ್ಬರೇ ಬರ್ತೀನಿ. ನಮ್ಮ ಕಾರ್ಯಕರ್ತರು ಮುಖಂಡರು, ಅಣ್ಣ ನಿಮ್ಮ ಜೊತೆ ನಾವು ಅದೀವಿ, ನೀವು ಒಬ್ಬರೇ ಹೋಗೋದು ಬೇಡ, ಬರ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಅವರೆಲ್ಲ ತುಳಿದು ಬಿಡಿದ್ದಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರನ್ನ ತುಳಿದು ಬಿಡಿದ್ದಾರೆ. ಕಾಂಗ್ರೆಸ್ಸಿನ ಮುಖಂಡರುಗಳು ನನಗೆ ಕರೆ ಮಾಡಿ, ಸಾಮಾನ್ಯ ಮತದಾರರು ಹಳ್ಳಿಯಿಂದ ಹಿಡಿದು ಹೊನ್ನಾಳಿ ನ್ಯಾಮತಿ ಎಲ್ಲ ಕಡೆ, ಅಣ್ಣ ನಿಮ್ಮ ಬೆಂಬಲಕ್ಕಿದ್ದೇವೆ, ನೀವು ಭಯಭೀತರಾಗೋದು ಬೇಡ. ನಾನು ಯಾವತ್ತೂ ಎದರಲ್ಲ. ನಾನು ತಾಯಿ ಹಾಲು ಕುಡಿದ್ದೀನಿ. ನಾನು ಆ ವ್ಯಕ್ತಿ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ. ನನ್ನ ಉದ್ದೇಶ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಶಾಂತ ರೀತಿಯ ವಾತಾವರಣ ಇರಬೇಕು. ಕಾನೂನನ್ನು ಯಾರಾದರೂ ಕೈ ತೆಗೆದುಕೊಂಡ್ರೆ ಮಟ್ಟ ಹಾಕದ ನನ್ನ ಗುರಿ. ಒಬ್ಬ ನೋಡಿ, ನಿನ್ನೆ ಮಿಥುನ್ ಒಬ್ಬ ಬಂಜಾರ ಸಮಾಜದ ಯುವಕ ಕುಂಬ್ಳೂರಿನಲ್ಲಿ ಆತನ ವರ್ತನೆಗಳನ್ನು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಅದನ್ನು ಡಿಲೀಟ್ ಮಾಡಿಸಿ ಅವನ ಮನೆ ಮುಂದೆ ನೆಲಮನಿ ತಾಂಡ ಬಂಜಾರ ಸಮಾಜದ ಯುವಕ ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ ಫಾಲೋಯರ್ಸ್ ಗುಂಡಾಗಳು ದೌರ್ಜನ್ಯ ಮಾಡಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿ ನಿನ್ನೆ ದಿವಸ ಅವನಿಂದ ಕ್ಷಮಾರ್ಪಣೆ ವಿಡಿಯೋ ಮಾಡಿಸಿದ್ದಾರೆ. ಹೊನ್ನಾಳಿ ಪಾಲಾಕ್ಷಪ್ಪನ ಮೇಲೆ ದೌರ್ಜನ್ಯ ಮಾಡಿದರು. ನಾನು ಹೇಳ್ತೀನಿ, ನಾನು ಜಾತ್ಯತೀತ ನಾಯಕ, ನನಗೆ ಜಾತಿ ಗೊತ್ತಿಲ್ಲ. ಹಾಲು ಮತ ಸಮಾಜ, ಹಿಂದೂರಿಗೆಲ್ಲ ಮತಗಳು ನನಗೆ ಮತಗಳು ಕೊಟ್ಟಿದೆ. ಹರುಬಟ್ಟಿ ಬರೋಕ್ಕೆ ಸವಾಲಾಗಿ ಹರುಬಟ್ಟಿಗೂ ಬರ್ತೀನಿ, ಸಂಗೊಳ್ಳಿ ರಾಯಣ್ಣ ಸರ್ಕಲಿಗೂ ಬರ್ತೀನಿ. ವೀರಶೈವ ಲಿಂಗಾಯತ ಒಳಪಂಗಡಗಳು ನನ್ನನ್ನು ಜಾತಿ ನೋಡಿಲ್ಲ. ಶಾಂತನಗೌಡರು, ಗಂಗಪ್ಪ ಸ್ಪರ್ಧೆ ಮಾಡಿದರು, ನನಗೆ ಜನ ಮತ ಕೊಟ್ಟಿದ್ದಾರೆ. SC ST ಅಥವಾ OBC ಎಲ್ಲ ಒಳಪಂಗಡಗಳು, ಹಿಂದುಳಿದ SC ST ಒಳಪಂಗಡಗಳು ಎಲ್ಲ ಸಮಾಜದಲ್ಲಿ ಮತ ಕೊಡಿದರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ನೋಡಿದ ಜನರಿಗೆ ಗೊತ್ತಿದೆ. ನಾನೊಬ್ಬ ಜಾತ್ಯತೀತ ವ್ಯಕ್ತಿ. ನೀನು ಏನು ಬೇಕಾದ ಜಾತಿ ಕ್ರಿಯೇಟ್ ಮಾಡು. ನೋಡಿ, ನಾನಾಗಿ ದೌರ್ಜನ್ಯ ಮಾತಾಡಿಲ್ಲ. ನನ್ನ ಬಾಯಲ್ಲಿ ಪದ ಬಳಕೆ, ನನ್ನ ತಂದೆ ತಾಯಿ, ನನ್ನ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದೆ. ಕಾಂಗ್ರೆಸ್ ಕಲ್ಚರು ಕೊರಲ್ಪಟ್ಟಿ ಹಿಡಿಯೋದು, ಕಾಲರ್ ಹಿಡಿಯೋದು, ಹೇಳ್ಕೊಂಬರ್ತೀನಿ, ಹೊಡಿತೀನಿ, ಬಡಿತೀನಿ, ಎಲ್ಲಿ ರೀತಿಯಲ್ಲಿ ಹೊಡಿತೀನಿ. ಸುಮಾರು 20 ಜನ ಯುವಕರ ಮೇಲೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ವೀರಶೈವ ಲಿಂಗಾಯತರು ಒಳಪಂಗಡಗಳು, ಹಾಲು ಮತ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು.